ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಇಂಡಿವಿಜುವಲ್ ಸೀರೀಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. ಮತ್ತು ಅದರಲ್ಲಿ ಒಂದು ಹಿಂಟ್ ಕೊಟ್ಟಿದ್ದೆ ನಿಮಗೆ, ಕೊಯಿಫಿಷಿಯೆಂಟ್ ಆಫ್ ವೇರಿಯೇಷನ್ ಮಾಡುವಾಗ ಕಂಪೇರ್ ಮಾಡೋದು ಎರಡು ಬ್ಯಾಟ್ಸ್ಮನ್ ಆಗಲಿ, ಎರಡು ಕಂಪನಿ ಆಗಲಿ, ಅಥವಾ ಎರಡು ಸ್ಟೂಡೆಂಟ್ ಆಗಲಿ, ಅಥವಾ ಎರಡು ಪ್ರಾಡಕ್ಟ್ ಆಗಲಿ, ಯಾವುದೇ ಆಗಿರಲಿ ಅವ್ರು ಕಂಪೇರ್ ಮಾಡೋದು ಹೇಗೆ ಅಂತ. ಅದೇ ಪ್ರಾಬ್ಲಮ್ ನಾವು ಇವಾಗ ಮಾಡ್ತಾಯಿದ್ದೀವಿ. ಅದೇ ಸೇಮ್ ಪ್ರೊಸೀಜರ್ ಇಲ್ಲೂ ಫಾಲೋ ಮಾಡಬೇಕು. ಲಾಸ್ಟಲ್ಲಿ ಒಂದು ಕಾಮೆಂಟ್ ಬರಿಬೇಕಷ್ಟೇ. ಆ ಕಾಮೆಂಟ್ ಬರಿಬೇಕಂದ್ರೆ ನಾವು ಮೀನ್ ಜಾಸ್ತಿ ಯಾವುದಿದೆ ಮತ್ತು ಸಿ ವಿ ಯಾವುದು ಕಡಿಮೆ ಇದೆ ಅವ್ರನ್ನ ಬೆಟರ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ ನಾನು ನಿಮಗೆ ಒಂದು ಪ್ರಾಬ್ಲಮ್ ಬೋರ್ಡ್ ಮೇಲೆ ಬರೆದಿದ್ದೀನಿ. ನಾವು ಆ ಪ್ರಾಬ್ಲಮ್ನ ಬರ್ಕೊಳ್ಳೋಣ ಬನ್ನಿ. ಫಾಲೋಯಿಂಗ್ ಆರ್ ದಿ ರನ್ಸ್ ಸ್ಕೋರ್ಡ್ ಬೈ ದ ಟೂ ಬ್ಯಾಟ್ಸ್ಮೆನ್ named Nico and Deco in 10 innings. Find who is better scorer and who is more consistent. ಅಂದರೆ ಇವೆರಡು ಏನು ರನ್ಸ್ ಕೊಟ್ಟಿದ್ದಾರೆ, ಈ ರನ್ಸು ಕ್ರಿಕೆಟ್ ಆಡೋ ಬ್ಯಾಟ್ಸ್ಮೆನ್ನು ಅವರು ಮಾಡಿರೋ ರನ್ಸು 10 ಇನ್ನಿಂಗ್ಸಲ್ಲಿ ಇವರು ಇಷ್ಟು ರನ್ಗಳು ಮಾಡಿದ್ದಾರೆ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಬ್ಯಾಟ್ಸ್ಮೆನ್ನು, ಯಾರು ಸ್ಥಿರತೆಯಲ್ಲಿ ಇದ್ದಾರೆ, ಯಾರು ಒಳ್ಳೆ ಬ್ಯಾಟ್ಸ್ಮನ್ ಅಂತ ನಾವು ಜಡ್ಜ್ ಮಾಡಬೇಕು. ಆ ಜಡ್ಜ್ ಮಾಡೋದಕ್ಕೆ ನಾವು ಏನು ಉಪಯೋಗಿಸ್ಕೋಬೇಕು ತಂತ್ರ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೊಯಿಫಿಷಿಯೆಂಟ್ ಆಫ್ ವೇರಿಯೇಷನು ಲಾಸ್ಟಲ್ಲಿ ಜಡ್ಜ್ ಮಾಡಿ ನಾವು ಹೇಳಬೇಕಾಗತ್ತೆ. ನಾನು ನಿಮಗೆ ಫಸ್ಟ್ ಸ್ಲೈಡಲ್ಲಿ ಹೇಳಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನು ಫಾರ್ ಇಂಡಿವಿಜುವಲ್ ಸೀರೀಸ್ ಕೊಟ್ಟಾಗ ಇದು ಇಂಡಿವಿಜುವಲ್ ಸಪ್ರೇಟು, ನೇಮ್ಸು ಸಪ್ರೇಟ್ ಇದೆ ನೋಡಿ, ಇಂಡಿವಿಜುವಲ್ ಇದು. ಸೊ ಕೊಟ್ಟಾಗ ನಾವು ಫಸ್ಟು ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ ಮೇಲೆ ಕಾಲಮ್ಸು ಅವ್ರು ಆಲ್ರೆಡಿ ಎಕ್ಸ್ ಕೊಟ್ಟಿರ್ತಾರೆ, ನಾವು ಡಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೀನ್ ಯೂಸ್ ಮಾಡಿಕೊಂಡು. ಅದಾದಮೇಲೆ ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಎರಡು ಹೆಸರು ಕೊಟ್ಟಿದ್ದಾರೆ, ಅವರು ರನ್ಸ್ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕಂದ್ರೆ ಫಸ್ಟು ಏನು ಡೇಟಾ ಕೊಟ್ಟಿದ್ದಾರೆ ಅದು ಅಸೆಂಡಿಂಗ್ ಆರ್ಡ್ರಲ್ಲಿ ಇದೆಯಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ಅದು ಡಿಸೆಂಡಿಂಗ್ ಆರ್ಡ್ರಲ್ಲಿದ್ದರೆ ಫಸ್ಟು ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೋಬೇಕು. ಇದರಲ್ಲಿ ಹೆಂಗೆ ಆಗಿದೆ, ಡಿಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ ಆಯಿತಾ, 0 ಎಲ್ಲೋ ಮಧ್ಯ ಇದೆ, 7 ಎಲ್ಲೋ ಕೊನೆಯದಾಗಿದೆ. ಸೊ ಹಾಗಾಗಿ ನಾವು ಅದನ್ನು ಕರೆಕ್ಟಾಗಿ ಆರ್ಡ್ರಲ್ಲಿ ಫಸ್ಟ್ ಬರ್ಕೋಬೇಕು ಅಸೆಂಡಿಂಗ್ ಆರ್ಡ್ರಲ್ಲಿ. ಸೊ ಅದು ಬರ್ಕೊಂಡಾದಮೇಲೆ ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಂಡು ಎಕ್ಸ್ ಅಂತ ಕೊಡಬೇಕು. ಆ ಎಕ್ಸ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಬರುತ್ತೆ. ಸಿಗ್ಮಾ ಎಕ್ಸ್ ನಮ್ಗೆ ಯಾಕೆ ಬೇಕು ಅಂದರೆ ಮೀನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಇಬ್ರಿಗೂ ಸಪ್ರೇಟಾಗಿ 3 ಕಾಲಮ್ ಹಾಕ್ಕೋಬೇಕಾಗುತ್ತೆ. ಎಕ್ಸ್ ಕಾಲಮ್ ಒಂದು, ಡಿ ಕಾಲಮ್ ಒಂದು, ಡಿ ಸ್ಕ್ವೇರ್ ಕಾಲಮ್ ಒಂದು. ನಾನು ಆಲ್ರೆಡಿ ಹೆಂಗೆ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು. ನಾನು ಟೈಮ್ ಸೇವ್ ಮಾಡೋದಕ್ಕೆ ಮಾತ್ರ ಇದನ್ನು ಯೂಸ್ ಮಾಡಿದ್ದೀನಿ. ಫಸ್ಟು ಅವ್ರು ಏನು ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೀಕೋ ನೋಡಿ, 101, 22, 0, 36, 82 ಈ ಥರ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇದಿರೋದನ್ನು ನಾನು ಇಲ್ಲಿ ನೋಡಿ ಬರ್ದಿದ್ದೀನಿ. ನೀವು ನೋಡ್ಕೋಬೋದು, ನೀವು ಬರ್ಕೋಬೋದು. ಇಲ್ಲಿ ಅರೇಂಜ್ ದ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್. ಈ ಏನು ಡೇಟಾ ಕೊಟ್ಟಿದ್ದಾರೆ ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳಿ ಅಂತ. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ನಾನು ಬರ್ಕೊಂಡಿದ್ದೀನಿ. ಫಸ್ಟು 0, 7, 13, 14, 22, 36, 45, 65, 82, 101. ಇದನ್ನು ನಾವು ಟೋಟಲ್ ಮಾಡಿದ್ರೆ 385 ಆಗುತ್ತೆ. ಇದು ನಮಗೆ ಮೀನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕು. ಸೊ ಈ ನೀಕೋದು ಮೀನ್ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಯಾಕಂದರೆ ನಮಗೆ ಡಿ ಬೇಕಲ್ಲ. ನೆಕ್ಸ್ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಇವರು, ನಾವಿಲ್ಲಿ ಬರ್ಕೊಂಡಿದ್ದೀವಿ 0, 7, 13, 14 ಇಲ್ಲೇನು ಎಕ್ಸ್ ಇದೆ ಇಲ್ಲೆಲ್ಲ ಬರ್ಕೊಂಡಿದ್ದೀವಿ. ನಾವು ಮೈನಸ್ ಮೀನ್ ಮಾಡಬೇಕು. ಸೊ ಲೆಟ್ ಅಸ್ ಮೂವ್ ಆನ್ ಟು ಕ್ಯಾಲ್ಕುಲೇಷನ್ ಆಫ್ ಮೀನ್ ಇಯರ್. ಫಸ್ಟ್ ಫಾರ್ಮುಲಾ ಇಲ್ಲಿದೆ ನೋಡ್ಕೊಳ್ಳಿ ನೀವು. ನೀಕೋ ಫಸ್ಟ್ ಫಾರ್ಮುಲಾ ಮೀನು ಸಿಗ್ಮಾ ಎಕ್ಸ್ ಬೈ ಎನ್. ಸಿಗ್ಮಾ ಎಕ್ಸ್ ನಮ್ಗೆ ಎಷ್ಟು ಬಂದಿರೋ 385 ಡಿವೈಡೆಡ್ ಬೈ 10 ಮಾಡಿದ್ರೆ ಮೀನ್ ಎಷ್ಟು ಬರುತ್ತೆ 38.5. ಸೊ ನಾವೇನು ಮಾಡಿದ್ದೀವಿ ಇಲ್ಲಿ ಎಕ್ಸು ಆಲ್ರೆಡಿ ಹೆಂಗೆ ಬರ್ಕೊಂಡು ಮೈನಸ್ 38.5 ಮಾಡಿದ್ದೀವಿ. ಸೊ ಅದು ಮಾಡಿದಾಗ ನಮಗೆ ಮೈನಸ್ಗೆ ಎಷ್ಟೋ ಬಂದಿದೆ ಪ್ಲಸ್ ಎಷ್ಟೋ ಬಂದಿದೆ ಹಾಕ್ಕೊಂಡಿದ್ದೀವಿ. ಇದು ಕೂಡ ಬಂದಾದ ಮೇಲೆ ನಾವು ಇದನ್ನು ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಮಾಡಿದಾಗ ನಮಗೆ ಏನು ಪ್ಲಸ್ಸು ಮೈನಸ್ ಇದೆಯಲ್ಲ ಅದು ಡಿಸಪಿಯರ್ ಆಗುತ್ತೆ, ಅದು ಕನ್ಸಿಡರ್ ಮಾಡಲ್ಲ ನಾವು, ಅದು ಎಲ್ಲ ಪಾಸಿಟಿವ್ ಅಂತಲೇ ತಗೋತೀವಿ. ಸೊ 38.5 ಇಂಟು 38.5 1482.25 ಬರುತ್ತೆ. 31.5 ಇಂಟು 31.5 ಇಷ್ಟು ಬರುತ್ತೆ. ಹಾಗೆ ನೀವು ಮಾಡ್ತಾ ಹೋದರೆ ಇದರ ಟೋಟಲು ಸಿಗ್ಮಾ ಡಿ ಸ್ಕ್ವೇರ್ ಇಷ್ಟಾಗುತ್ತೆ, 10546.50 ಬರುತ್ತೆ. ಸೊ ಅದೇ ರೀತಿ ಎರಡನೇ ಬ್ಯಾಟ್ಸ್ಮನ್ ಇದು ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಆಮೇಲೆ ಅದರ ಎರಡನೇ ಫಾರ್ಮುಲಾ ಮೂರನೇ ಫಾರ್ಮುಲಕ್ಕೆ ನಾವು ಹೋಗೋಣ. ಸೊ ಆಮೇಲೆ ನೆಕ್ಸ್ಟು ಡಿಕೋ ಇದೆಯಲ್ಲ, ಡಿಕೋದು ಹಾಗೇ ನಾವು ಹಾಕ್ಕೋಬೇಕಾಗತ್ತೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 97 ಫಸ್ಟ್ ಆಗಿದೆ, 12, 40, 96 ಈ ಥರ ಆಗೋಗಿದೆ. ಸೊ ಹಾಗಾಗಿ ನೋಡಿ 8 ಇಲ್ಲೆಲ್ಲೋ ಈ ಕಡೆ ಇದೆ. ಅದಕ್ಕೆ ಫಸ್ಟ್ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಂಡಿದ್ದೀವಿ. ಡಿಕೋ ಅಂತ ಮೇಲ್ಗಡೆ ಇಲ್ಲಿ ಹೆಸರಿದೆ, ಇಲ್ಲಿ ನೀಕೋ ಅಂತ ಇದೆ. ಸೊ 8, 12, 13, 16, 40, 56, 85, 96, 97
ಇದರ ಟೋಟಲ್ ನಮಗೆ ಮೀನ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ 431 ಆಗುತ್ತೆ ಸಿಗ್ಮಾ ಎಕ್ಸು. ಸೊ ಇದರ ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ ಬನ್ನಿ. ಇಲ್ಲಿ ಫಾರ್ಮುಲಾ ಹಾಕ್ಕೊಳ್ಳಿ. ಫಸ್ಟ್ ಫಾರ್ಮುಲಾ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಸಿಗ್ಮಾ ಎಕ್ಸ್ ನಮಗೆ ಇದ್ಯಾವ್ದು ಬಂದಿರೋದು ಎಕ್ಸ್ ಬಾರು ಸಿಗ್ಮಾ ಎಕ್ಸ್ ಎಷ್ಟಿರೋದು 431 ಇಲ್ಲಿ ಟೋಟಲು ಡಿವೈಡೆಡ್ ಬೈ 10 ಅಬ್ಸರ್ವೇಷನ್ಸು 43.1 ಬರುತ್ತೆ. ಸೊ ಎರಡನೇ ಇದಕ್ಕೆ ನಮಗೆ ಬೇಕೇ ಬೇಕು ಮೀನು. ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರು. ಇಲ್ಲಿ ಎಕ್ಸ್ ಇರೋದೆಲ್ಲ ಇಲ್ಲಿ ಬರ್ಕೊಂಡಿದ್ದೀವಿ, ಮೈನಸ್ ಅಲ್ಲಿ ನಮಗೆ ಮೀನ್ ಎಷ್ಟು ಬಂದಿದೆ ಡಿ ಕೋದು ಅದು ಅಲ್ಲಿ ಹಾಕ್ಕೊಂಡಿದ್ದೀವಿ 43.1 ಎಲ್ಲದಕ್ಕೂ ಅಷ್ಟೇ ಬರ್ಕೊಂಡು ಇದರಲ್ಲಿ ಮೈನಸ್ ಇರೋದು 8 ಮೈನಸ್ 43.1 ಮೈನಸ್ 35.1 ಹಾಗೆ ನಾವು ಬರ್ಕೊಳ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಹೋದ್ಮೇಲೆ ನಾವೇನು ಮಾಡಿದ್ದೀವಿ ಅಂದರೆ ಇದನ್ನೇ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. 35.1 ಇಂಟು 35.1 ಇಷ್ಟ ಆಗುತ್ತೆ, 35.1 ಇಂಟು 35.1 ಇಷ್ಟ ಆಗುತ್ತೆ, 31.1 ಇಂಟು 31.1 ಇಷ್ಟ ಆಗುತ್ತೆ. ಸೊ ಹಾಗೆ ಎಲ್ಲನೂ ಸ್ಕ್ವೇರ್ ಮಾಡ್ಕೊಂಡು ಹೋದಾಗ ನಮಗೆ ಟೋಟಲ್ ಇಷ್ಟು ಬರುತ್ತೆ. ಯಾರ್ದು ಡಿ ಕೋದು 12706.90 ಬರುತ್ತೆ. ಸೊ ಇವೆರಡೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆದಮೇಲೆ ಫಾರ್ಮುಲಾ ನಂಬರ್ 2 ಮತ್ತು ಫಾರ್ಮುಲಾ ನಂಬರ್ 3ಗೆ ಹೋಗಬೇಕಾಗುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ಫಾರ್ಮುಲಾ ನಂಬರ್ 2 ಆ್ಯಂಡ್ ಫಾರ್ಮುಲಾ ನಂಬರ್ 3. So first we will take up NICO ಫಾರ್ಮುಲಾ ನಂಬರ್ 2. ಯಾಕಂದರೆ ಆಲ್ರೆಡಿ ನಂಬರ್ 1 ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಟು ದ ಹೋಲ್ ರೂಟ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿ ಸ್ಕ್ವೇರ್ ನಮಗೆ ಎಷ್ಟು ಬಂದಿರೋದು ಇವರಿಗೆ 10546.50 ಡಿವೈಡೆಡ್ ಬೈ ಎನ್ ಎಷ್ಟು divided by n is number of observations. ಸೊ ಹಾಗೆ ಮಾಡಿದ್ರೆ ನಮಗೆ ನೀಕೋದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಲೆಟ್ ಮಿ ಕ್ರಾಸ್ ಚೆಕ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಇದನ್ನ ಒಂದು ಸ್ಟೆಪ್ ನಾವು ಸಿಂಪ್ಲಿಫೈ ಮಾಡಿದ್ರೆ ರೂಟ್ ಆಫ್ ದಿಸ್ ಡಿವೈಡೆಡ್ ಬೈ ದಿಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 1054.65 ಬರುತ್ತೆ. ಮತ್ತು ಇದರ ರೂಟು ನಾವು ಕಂಡುಹಿಡಿದ್ರೆ ರೂಟ್ ಅಂತ ನಿಮ್ಮ ಕ್ಯಾಲ್ಸಿಲ್ ಇರುತ್ತೆ, ಡೈರೆಕ್ಟ್ಲಿ ನೀವು ಕಂಡುಹಿಡ್ಕೋಬೋದು. 32.4754. ಸೊ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ನೀಕೋ ಸಿಕ್ಕಿದೆ. ನೆಕ್ಸ್ಟು ನೀಕೋದು ಮೂರನೇ ಫಾರ್ಮುಲಾ ನಮ್ಗೆ ಏನು ಬೇಕು, ಸಿ ವಿ ಬೇಕು. ಸಿ ವಿ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100. ಸೊ ಸಿ ವಿ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು 32.4754 ಡಿವೈಡೆಡ್ ಬೈ ನೀಕೋದು ಮೀನ್ ಎಷ್ಟು ಬಂದಿರೋದು ನಮಗೆ 38.5 ಮಾಡಿದ್ರೆ ಇದರ ಸಿ ವಿ ಇವ್ರದ್ದು ಸಿ ವಿ ಎಷ್ಟು ಬರುತ್ತೆ ಅಂದರೆ 84.35%. 84.345 ಇದು ಯಾವಾಗಲೂ ಪರ್ಸೆಂಟೇಜಲ್ಲಿ ಇರಬೇಕು ಅಂತ ನಾನು ನಿಮ್ಗೆ ಹೇಳಿದೆ, ಪರ್ಸೆಂಟು. ಸೊ ಇದು ಕಂಡು ಹಿಡ್ಕೊಂಡಾದ್ಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಫಾರ್ಮುಲಾ ನೀಕೋ ಈಸ್ ಡನ್. ನಾವು ಲೆಟ್ ಅಸ್ ಮೂವ್ ಆನ್ ಟು ಡಿಕೋ. ಸೊ ಡಿಕೋ ಸೆಕೆಂಡ್ ಫಾರ್ಮುಲಾ ನಾವು ಅಪ್ಲೈ ಮಾಡ್ಕೋಬೇಕಿಲ್ಲಿ. ಡಿಕೋ ಫಾರ್ಮುಲಾ ನಂಬರ್ 2, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿ ಸ್ಕ್ವೇರ್ ಬೈ ಎನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇವ್ರದ್ದು ಸಿಗ್ಮಾ ಡಿ ಸ್ಕ್ವೇರ್ ಎಷ್ಟು ಬಂದಿರೋದು 1270690 ಡಿವೈಡೆಡ್ ಬೈ ಎನ್ ಈಸ್ 10 ಈಸ್ ಈಕ್ವಲ್ ಟು ಇದ್ರ ಎರಡಕ್ಕೂ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1270.69 ಇಷ್ಟು ಬರುತ್ತೆ. ಇಷ್ಟು ಬಂದಾದ ಮೇಲೆ ನಮಗೆ ಇದರ ಹೋಲ್ ರೂಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಸಿನಲ್ಲಿ ನೀವು ಹೋಲ್ ರೂಟ್ ಹಾಕ್ಕೋಬೋದು. ಹೋಲ್ ರೂಟ್ ಎಷ್ಟಾಗುತ್ತೆ ಅಂದರೆ ಡಿಕೋದು 35.6474. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಡಿಕೋ ಆಗುತ್ತೆ. ಸೊ ಡಿಕೋದು ಲೆಟ್ ಅಸ್ ಮೂವ್ ಆನ್ ಟು ದಿ ಥರ್ಡ್ ಫಾರ್ಮುಲಾ, ದಟ್ ಈಸ್ coefficient of variation. DCO third formula, coefficient of variation is equal to
standard deviation into mean into 100, standard deviation divided by mean into 100, CV is equal to standard deviation ನಿಮಗೆ ಎಷ್ಟು ಬಂದಿರೋದು 35.6474 ಡಿವೈಡೆಡ್ ಬೈ ಅವರ ಮೀನ್ ಎಷ್ಟು ಬಂದಿರೋದು ನಮಗೆ 43.1 ಇಂಟು 100 ಮಾಡಿದ್ರೆ ಫಸ್ಟ್ ಇದನ್ನು ಡಿವೈಡ್ ಮಾಡಿ ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಟ್ ವಿಲ್ ಕಮ್ ಟು ಡಿಕೋಸ್ ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ 82.71%. 82.71% ಬರುತ್ತೆ. ಸೊ ಅವರು ನಿಮ್ಗೆ ಏನು ಹೇಳ್ತಾರಂದರೆ ಇವರಿಬ್ಬರಲ್ಲಿ ಬೆಟರ್ ಯಾರು ಅಂತ ಹೇಳ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಇವರಿಬ್ಬರಲ್ಲೂ ನಾವು ಕಂಪೇರ್ ಮಾಡಬೇಕಂದ್ರೆ ಇವರ ಮೀನ್ ಜಾಸ್ತಿ ಇರಬೇಕು, ಸಿ ವಿ ಕಡಿಮೆ ಇರಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಮೀನ್ ಜಾಸ್ತಿ ಯಾರ್ದಿದೆ, ಡಿಕೋದು ಮೀನ್ ಜಾಸ್ತಿ ಇದೆ, 43.1 ಇದೆ. ಅದೇ ರೀತಿ ಇವರು ಸಿ ವಿ ಏನಿದೆ ಡಿಕೋದು ಕಡಿಮೆ ಇದೆ. ಸೊ ಇಲ್ಲಿ ಮೀನ್ ಜಾಸ್ತಿ ಇದೆ, ಡಿಕೋಸು mean is 43.1 compared to Nico's mean ಎಷ್ಟಿರೋದು 38.5 ಇದೆ. ಸೊ ದಿಸ್ ಈಸ್ ಮೋರ್ ಆ್ಯಂಡ್ CV of Dico is less than Nico. That is ಎಷ್ಟು ಇವ್ರದ್ದು ಸಿ ವಿ ಎಷ್ಟು 82.71% ಕಂಪೇರ್ ಟು ಅವ್ರದ್ದು ಎಷ್ಟಿರೋದು 84.35% ಇದೆ. ಸೊ ನಾನು ನಿಮಗೆ ಮೊದಲೇ ಏನು ಹೇಳಿದೆ ಅಂದರೆ ಯಾರ್ದು ಮೀನ್ ಜಾಸ್ತಿ ಇದೆ ಮತ್ತು ಸಿ ವಿ ಕಡಿಮೆ ಇದೆ, ದೇ ಆರ್ ದಿ ಬೆಟರ್ ಒನ್ ಅಂತ. ಸೊ ದೇರ್ ಫಾರ್ ನೀವೇನಂತ ಆಗಬೇಕು, ಡಿಕೋ ಈಸ್ ಬೆಟರ್ ದ್ಯಾನ್ ನಿಕೋ. ಇದಕ್ಕೆ ಮಾನದಂಡ ಏನು, ಬೆಟರ್ ಅಂತ ನಾವು ಹೇಳಬೇಕಂದ್ರೆ ಮೀನು ಜಾಸ್ತಿ ಇರಬೇಕು, ಆ್ಯಾವರೇಜು ಜಾಸ್ತಿ ಇರಬೇಕು, ಕೊಯಿಫಿಷಿಯಂಟ್ ಆಫ್ ವೇರಿಯೇಷನು ಲೆಸ್ ಇರಬೇಕು. ಸೊ ಅದರ ಆಧಾರದ ಮೇಲೆ ನಾವು ದೇ ಆರ್ ಮೋರ್ ಕನ್ಸಿಸ್ಟೆಂಟು ಮತ್ತು ಸ್ಟೇಬಲ್ ಅಂತ ಹೇಳೋದಕ್ಕೆ ಅವಕಾಶ ಆಗುತ್ತೆ. ಇದು ತುಂಬ ಡೀಪಾಗಿ ಹೋಗಲಿಕ್ಕೆ ನಮಗೆ ಇಲ್ಲಿ ಸಮಯದ ಅಭಾವ ಇದೆ, ತುಂಬ ಡೀಪಾಗಿ ಡಿಸ್ಕಷನ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಸೊ ಇಬ್ರಿಗೂ ಕಂಪೇರ್ ಮಾಡಿ ಅಂತ ಕೊಟ್ಬಿಟ್ರೆ ಬ್ಯಾಟ್ಸ್ಮನ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಸಪ್ರೇಟ್ ಇಬ್ರದ್ದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮೀನು ಯಾರ್ದು ಜಾಸ್ತಿ ಇದೆ, ಸಿ ವಿ ಯಾರ್ದು ಕಡಿಮೆ ಇದೆ ನೋಡ್ಕೊಡಿ, ಇಬ್ರಿಗೂ ನೀವು ಕಂಪೇರ್ ಮಾಡಿಬಿಟ್ಟು ಹೂ ಈಸ್ ಬೆಟರ್ ಅಂತ ಹಾಕಲಿಕ್ಕೆ ಇದೇ ಮಾನದಂಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ನಾನು ನಿಮಗೆ ಇವತ್ತು ಈ ಅಸೈನ್ಮೆಂಟ್ ಕೊಡ್ತೀನಿ, ಇದಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಇದಕ್ಕೆ ರಿಲೇಟೆಡು ಒಂದಷ್ಟು ಅಸೈನ್ಮೆಂಟ್ ಕೊಡ್ತೀನಿ. ಅದನ್ನು ಮನೆಯಲ್ಲೇ ನಿಮ್ಮ ನೋಟ್ಸಲ್ಲೇ ಮಾಡಿ. ಮತ್ತು ಸಿ ಆರ್ಗಳಲ್ಲಿ ಒಂದು ಮನವಿ ಏನಂದರೆ, ಯಾರು ಗ್ರೂಪಲ್ಲಿ ಇಲ್ಲ ಅಥವಾ ಯಾರಿಗೆ ಇದನ್ನು ತಲುಪ್ತಾ ಇಲ್ಲ, ದಯಮಾಡಿ ನೀವು ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಅವ್ರ ಹತ್ರ ನೀವು ತಲುಪಿಸ್ಲಿಕ್ಕೆ ಪ್ರಯತ್ನ ಪಡಿ ಅಂತ ನಿಮ್ಗೆ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಅಸೈನ್ಮೆಂಟ್ ಕೊಡೋದೆಲ್ಲ ನೀವು ಬರ್ಕೊಂಡು ಆನ್ಸರ್ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಪ್ರಾಬಬ್ಲಿ ನಾನು ಆನ್ಸರ್ ಕಳಿಸ್ಬೋದು, ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದೇನೆಂದರೆ ಡಿ ಮಾಡ್ತಿರ್ಬೇಕಾದ್ರೆ ಪ್ಲಸ್ ಮೈನಸ್ ಮಾಡ್ಕೋಬೇಕು, ಆದರೆ ಸ್ಕ್ವೇರ್ ಮಾಡುವಾಗ ಅದು ಪ್ಲಸ್ ಮೈನಸ್ಸು ನಾವು ಇಗ್ನೋರ್ ಮಾಡಿ ಪಾಸಿಟಿವ್ನೇ ತಗೋಬೇಕಾಗುತ್ತೆ ಎಲ್ಲದಕ್ಕೂ. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ಮುಂದಿನ ಕ್ಲಾಸಲ್ಲಿ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಡಿಸ್ಕ್ರೀಟ್ ಸೀರೀಸು ಡಿಸ್ಕಷನ್ ಮಾಡೋಣ. ಅದಾದಮೇಲೆ ನಾವು ಕಂಟಿನ್ಯೂಸ್ಗೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.